ನಮಸ್ಕಾರ ಎಲ್ಲರಿಗೂ. ಇವಾಗ ಸಿಲಿಂಡರ್ ಪ್ರಾಬ್ಲಮ್ ತುಂಬ ಆಗ್ತಾಯಿದೆ ಎಲ್ಲರಿಗೂ. ಈ ಟೈಮಲ್ಲಿ ನೀವು ಈ ಥರ ಒಂದು ಡ್ರಿಂಕ್ಸ್ನ ಮಾಡಿಕೊಂಡು ಕುಡಿಬೋದು. ತುಂಬ ಬೇಗನೆ ನಿಮಗೆ ಹೊಟ್ಟೆನೂ ತುಂಬಿದ ಅನುಭವ ಆಗುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಬನ್ನಿ ಇದರ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಇಲ್ಲಿ 2 ಥರದ ನೀವು ಸೀಡನ್ನು ನೋಡಬಹುದು. ಒಂದು ಚಿಯಾ ಸೀಡ್ ಮತ್ತು ಒಂದು ಸಬ್ಜಾ ಸೀಡ್. ಕನ್ಫ್ಯೂಸ್ ಎಲ್ಲರಿಗೂ ಇದ್ದೇ ಇರುತ್ತೆ, ಯಾವುದು ಚಿಯಾ ಯಾವುದು ಸಬ್ಜಾ ಅಂತ ಹೇಳ್ಬಿಟ್ಟು. ಇಲ್ಲಿ ಚಿಯಾ ಬೀಜಗಳು ನೋಡಿ, ಒಂದು ಅಂಡಾಕಾರದಲ್ಲಿರುತ್ತೆ, ಇನ್ನೊಂದು ಸಬ್ಜಾ ಬೀಜಗಳು ಅಕ್ಕಿ ಥರ ಸಣ್ಣ ಕಾಳುಗಳಂತೆ ನೀವು ಅಂಡಾಕಾರದಲ್ಲಿ ನೋಡಬಹುದು. ಚಿಯಾ ಬಂದ್ಬಿಟ್ಟು ಬಿಳಿ, ಕಪ್ಪು, ಗ್ರೇ ಬಣ್ಣ ಮಿಶ್ರಣ ಆಗಿರುತ್ತೆ ನೋಡಿ. ಸಬ್ಜಾ ಬಂದ್ಬಿಟ್ಟು ಸಂಪೂರ್ಣವಾಗಿ ಕಪ್ಪು ಬಣ್ಣ ಇರುತ್ತೆ. ಚಿಯಾ ಬೀಜ ಮತ್ತು ಸಬ್ಜಾ ಬೀಜಗಳು ಆರೋಗ್ಯಕ್ಕೆ ಎರಡೂ ತುಂಬಾ ಉಪಯುಕ್ತ. ವಿಶೇಷವಾಗಿ ಹೊಟ್ಟೆ ತುಂಬಿಸಲು ಮತ್ತು ತೂಕ ನಿಯಂತ್ರಣಕ್ಕೆ ತುಂಬ ಸಹಾಯ ಮಾಡುತ್ತೆ. ಹೆಚ್ಚಿನ ಫೈಬರ್ ಇರೋದರಿಂದ ಹೊಟ್ಟೆ ತುಂಬಿದ ಅನುಭವ ನಮಗೆ ಹೆಚ್ಚು ಕಾಲ ಇರುತ್ತೆ. ತೂಕ ಇಳಿಕೆ ಮಾಡಲಿಕ್ಕೆ ತುಂಬ ಸಹಾಯಕಾರಿಯಾಗುತ್ತೆ. ಜೀರ್ಣಕ್ರಿಯೆ ಸುಧಾರಣೆಗೆ, ಒಮೆಗಾ 3 ಕೊಬ್ಬು ಆಮ್ಲಗಳಿಂದ ಹೃದಯವನ್ನು ಆರೋಗ್ಯವಾಗಿಡಲಿಕ್ಕೆ ತುಂಬಾ ಒಳ್ಳೆಯದು. ನೋಡ್ಬೋದು ನೀವಿಲ್ಲಿ ಸಬ್ಜಾ ಸೀಡ್ಸನ್ನು ನಾನು 1 ಗ್ಲಾಸ್ ನೀರಿಗೆ ಹಾಕ್ತಾಯಿದ್ದೀನಿ. ಚಿಯಾ ಸೀಡ್ಸನ್ನು ಮತ್ತೊಂದು ಗ್ಲಾಸಿಗೆ ನಾನು ಹಾಕ್ತಾಯಿದ್ದೀನಿ. ನೀರಿನಲ್ಲಿ ನೆನೆಸಿದಾಗ ಜೆಲ್ಲಾಗಿ ಹೊಟ್ಟೆ ಇದು ತುಂಬಿಸ್ಬಿಡುತ್ತೆ. ದೇಹನ ತಂಪಿಡಲಿಕ್ಕೆ ಇವಾಗ ಸಮ್ಮರ್ ಸೀಸನಲ್ಲಿ, ಬೇಸಿಗೆಯಲ್ಲಿ ಮಾತ್ರ ತುಂಬಾ ಒಳ್ಳೆಯದಿದು. ತುಂಬ ನಮಗೆ ಹೆಲ್ಪ್ ಆಗುತ್ತೆ ಹೊಟ್ಟೆ ತುಂಬಿಸ್ಲಿಕ್ಕೆ. ಎಸಿಡಿಟಿ, ಅಜೀರ್ಣ ಮತ್ತು ಸಮಸ್ಯೆಯನ್ನು ಇದು ಕಡಿಮೆ ಮಾಡುತ್ತೆ. ಮೇಯ್ನಾಗಿ ಹಸಿವನ್ನು ಕಡಿಮೆ ಮಾಡುತ್ತೆ. 2 ಬೀಜಗಳಲ್ಲಿ ಫೈಬರ್ ಹೆಚ್ಚು. ನೀರಿನಲ್ಲಿ ನೆನೆಸಿದಾಗ ತುಂಬ ದೊಡ್ಡದಾಗಿ ನಿಮಗೆ ಕಾಣುತ್ತೆ ಸಬ್ಜಾ ಸೀಡ್ಸು. ಕಡಿಮೆ ಆಹಾರದಲ್ಲೇ ನೀವು ಹೊಟ್ಟೆ ತುಂಬಿದ ಅನುಭವವನ್ನು ಪಡಿಬಹುದು. ಮಧ್ಯದಲ್ಲಿ ತಿಂಡಿಯ ಆಸೆ ಕೂಡ ಕಡಿಮೆ ಆಗುತ್ತೆ. ದಿನಕ್ಕೆ 1 ರಿಂದ 2 ಟೀ ಸ್ಪೂನ್, ಸುಮಾರು 5 ರಿಂದ 10 ಗ್ರಾಮಷ್ಟು ನೀವು ಯೂಸ್ ಮಾಡ್ಕೋಬೋದು. ನೀರು ಅಥವಾ ಹಾಲಿನಲ್ಲಿ 20 ರಿಂದ 30 ನಿಮಿಷ ನೆನೆಸಿ ನೀವು ಇದನ್ನು ತಗೋಬಹುದು. ದಿನಕ್ಕೆ 1 ಟೀ ಸ್ಪೂನ್ ಅಂದರೆ ಒಂದು 5 ಗ್ರಾಮ್ ಆಗುವಷ್ಟು 10 ರಿಂದ 15 ನಿಮಿಷ ನೀರಿನಲ್ಲಿ ನೆನೆಸಿ ನಂತರ ನೀವು ಸೇವಿಸಬೇಕಾಗುತ್ತೆ. ಒಣ ಬೀಜಗಳನ್ನು ನೇರವಾಗಿ ನೀವು ಯಾವಾಗಲೂ ತಿನ್ನಬೇಡಿ. ಹೆಚ್ಚು ತೆಗೆದುಕೊಂಡ್ರೆ ಹೊಟ್ಟೆ ಉಬ್ಬರನೂ ಆಗುತ್ತೆ. ಸಾಕಷ್ಟು ನೀರು ಕುಡಿಬೇಕು. ಬೆಳಗ್ಗೆ ಖಾಲಿ ಹೊಟ್ಟಿನಲ್ಲಿ ನೀರಿನ ಜೊತೆ ಅಥವಾ ನಿಂಬೆಹಣ್ಣಿನ ನೀರು, ಬಟರ್ ಮಿಲ್ಕ್, ಜ್ಯೂಸ್ನಲ್ಲಿ ನೀವು ಇದನ್ನು ಸೇರಿಸ್ಕೊಂಡು ಕುಡಿಬಹುದು. ತೂಕ ಇಳಿಸ್ಬೇಕನ್ನೋರು 1 ಗ್ಲಾಸ್ ಬಿಸಿ ನೀರಿಗೆ ಅಥವಾ ನಿಂಬೆ ರಸ, ಸಬ್ಜಾ 1 ಟೀ ಸ್ಪೂನು, 10 ನಿಮಿಷ ನೆನೆಸಿ ನೀವು ಇದನ್ನು ತಗೋಬಹುದು. ಓಟ್ಸು, ಇಡ್ಲಿ ಅಥವಾ ಹಗುರವಾದ ಆಹಾರ ಪದಾರ್ಥಗಳಲ್ಲಿ ನೀವು ಇದನ್ನು ಚಿಯಾ ಬೀಜನ 1 ಟೀ ಸ್ಪೂನ್ ಹಾಕಿ ಯೂಸ್ ಮಾಡ್ಕೋಬೋದು. ಚಿಯಾ ಬೀಜ ಬಂದುಬಿಟ್ಟು ಪಾಶ್ಚಾತ್ಯ ದೇಶಗಳಲ್ಲಿ ಹೆಚ್ಚಾಗಿ ಇದನ್ನು ಬಳಸ್ತಾರೆ. ಸಬ್ಜಾ ಬಂದು ತುಳಸಿ ಗಿಡದಿಂದ ಇದು ಬರುತ್ತೆ. ಭಾರತದಲ್ಲಿ ಇದು ಸಾಮಾನ್ಯವಾಗಿ ಬಳಸ್ತಾರೆ. ಚಿಯಾ ಬಿಳಿ, ಕಪ್ಪು ಮತ್ತು ಗ್ರೇ ಬಣ್ಣ ಮಿಶ್ರಣವಾಗಿರುತ್ತೆ. ಸಬ್ಜಾ ಸಂಪೂರ್ಣವಾಗಿ ಕಪ್ಪಾಗಿರುತ್ತದೆ. ನೀರಿನಲ್ಲಿ ನೆನೆಸಿದಾಗ ಚಿಯಾ ಸೀಡ್ಸ್ ನೆನೆಯಲು 20 ರಿಂದ 30 ನಿಮಿಷ ಬೇಕಾಗುತ್ತೆ. ಆದರೆ ಸಬ್ಜಾ ಬಂದುಬಿಟ್ಟು 10 ರಿಂದ 15 ನಿಮಿಷದಲ್ಲಿ ನಿಮಗೆ ತಕ್ಷಣ ಜೆಲ್ಲಾಗುತ್ತೆ. ನೀವು ಗಮನಿಸ್ಬೋದು ಈ ವಿಡಿಯೋದಲ್ಲಿ ನೋಡಿ. ಇದು ಸ್ವಲ್ಪ ರುಚಿ ಬಂದುಬಿಟ್ಟು ಚಿಯಾ ಸ್ವಲ್ಪ ನಟ್ಟು ಥರ ರುಚಿ ಕೊಡುತ್ತೆ. ಸಬ್ಜಾ ರುಚಿ ಇರಲ್ಲ. ಒಮೆಗಾ 3 ಮತ್ತು ಹೆಚ್ಚಾಗಿರುತ್ತೆ. ತೂಕ ಇಳಿಕೆ ಮಾಡಲಿಕ್ಕೂ ತುಂಬ ಶಕ್ತಿ ಕೊಡುತ್ತೆ. ಹೃದಯ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಎರಡೂ ಡಿಫ್ರೆನ್ಸ್ ನೋಡಿದರೆ ಎರಡೂ ತುಂಬಾ ಒಳ್ಳೆಯದು. ಚಿಯಾ ಉತ್ತಮ ವೆಯ್ಟ್ ಲಾಸ್ ಮಾಡಲಿಕ್ಕೆ, ನ್ಯೂಟ್ರಿಷನ್ಗೆ ಬಂದುಬಿಟ್ಟು ಚಿಯಾ ಸೀಡ್ಸ್ ತುಂಬಾ ಉತ್ತಮ. ಸಬ್ಜಾನೂ ಉತ್ತಮ, ಚಿಯಾನೂ ಉತ್ತಮ. ಎರಡನ್ನು ತಗೋಬಾರ್ದು ಒಂದೇ ದಿನಕ್ಕೆ. ನೀವು ಒಮ್ಮೆ ಒಂದು ಯೂಸ್ ಮಾಡಿದರೆ ಇನ್ನೊಂದು ನೀವು ಯೂಸ್ ಮಾಡ್ಬೋದು. ನಿಮಗೆ ಹೊಟ್ಟೆ ಏನಾದರೂ ಬೇಗ ಹಸಿವಾಗ್ತಿದ್ರೆ, ಫೈಬರ್ ಹೆಚ್ಚು ಮತ್ತು ಹೊಟ್ಟೆ ಹೆಚ್ಚು ಸಮಯ ತುಂಬಿರೋಂಗೆ ಮಾಡುತ್ತೆ ಚಿಯಾ ಸೀಡ್ಸು. ಮಧ್ಯದಲ್ಲಿ ತಿನ್ನಬೇಕನ್ನೋ ಆಸೆ ಕೂಡ ಬರೋದಿಲ್ಲ. ವೆಯ್ಟ್ ಲಾಸಿಗೂ ತುಂಬ ಸಹಾಯ ಮಾಡುತ್ತೆ. ಬೆಳಗ್ಗೆ ಅಥವಾ ಬ್ರೇಕ್ಫಾಸ್ಟ್ ಜೊತೆ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಸಬ್ಜಾ ಬಂದುಬಿಟ್ಟು ಹೊಟ್ಟೆನ ತಂಪಾಗಿರಿಸುತ್ತೆ. ಆ್ಯಸಿಡಿಟಿ ಮತ್ತು ಬರ್ನಿಂಗ್, ಹೊಟ್ಟೆ ಉರಿ ಏನಾದರೂ ಇರುತ್ತಲ್ವ ಅದನ್ನು ಕಡಿಮೆ ಮಾಡುತ್ತೆ ಸಬ್ಜಾ ಸೀಡ್ಸು. ಮಧ್ಯಾಹ್ನ ಅಥವಾ ಸಂಜೆ ನೀವು ಇದನ್ನು ತಗೋಬಹುದು. ಹೊಟ್ಟೆ ಕೊಬ್ಬು ಕಡಿಮೆ ಮಾಡಬೇಕಂದ್ರೆ ನೀವು ಬೆಳಗ್ಗೆ ಚಿಯಾ ಸೀಡ್ಸ್ ತಗೋಬಹುದು. ಬೆಳಗ್ಗೆ ಅಥವಾ ಸಂಜೆ ತಗೋಬಹುದು. ಎರಡೂ ಬಂದುಬಿಟ್ಟು
ಫ್ಯಾಟ್ ಬರ್ನ್ ಮಾಡುತ್ತೆ, ಮೆಟಾಬಾಲಿಸಮ್ನ ಇಂಪ್ರೂವ್ ಮಾಡುತ್ತೆ. ಚಿಯಾ ಸೀಡ್ಸ್ ಬಂದುಬಿಟ್ಟು ಮೆಟಾಬಾಲಿಸಮ್ನ ಇಂಪ್ರೂವ್ ಮಾಡುತ್ತೆ ಮತ್ತು ಎನರ್ಜಿಯನ್ನು ಕೊಡ್ತೈತಿ. ಸಬ್ಜಾ ಬಂದುಬಿಟ್ಟು ಕೂಲಿಂಗಿಗೆ ತುಂಬಾ ಒಳ್ಳೆಯದು. ಯಾರಿಗೆ ಹೀಟ್ ಬಾಡಿ ಇರುತ್ತೆ ಅವರಿಗೆ ಬಂದುಬಿಟ್ಟು ಸಬ್ಜಾ ತುಂಬಾ ಒಳ್ಳೆಯದು. ವೆಯ್ಟ್ ಲಾಸ್ ಮಾಡಬೇಕಂದ್ರೆ ಚಿಯಾ ಮತ್ತು ಸಬ್ಜಾ ಎರಡನ್ನು ನೀವು ಯೂಸ್ ಮಾಡ್ಕೊಳ್ಳಿ ಮತ್ತು ಜೊತೆಗೆ ವಾಕಿಂಗನ್ನು ಮಾಡಿ. ಬೆಲ್ಲಿ ಫ್ಯಾಟ್ ನೀವು ಏನಾದರೂ ಕಡಿಮೆ ಮಾಡ್ಕೋಬೇಕಂದ್ರೆ ಬೆಳಗ್ಗೆ ಚಿಯಾ ತೊಗೋಬೋದು, ಸಾಯಂಕಾಲ ನೀವು ಸಬ್ಜಾನ ಯೂಸ್ ಮಾಡ್ಕೋಬಹುದು. ಈ ಎರಡರ ಡಿಫ್ರೆನ್ಸ್ ನೀವು ಸುಲಭವಾಗಿ ಇದನ್ನು ನೆನ್ಪಿಟ್ಕೊಳ್ಳಿ. ಚಿಯಾ ಬಂದುಬಿಟ್ಟು ಪವರ್ ಮತ್ತು ಫೈಬರ್ ಹೆಚ್ಚಾಗಿರುತ್ತೆ. ಸಬ್ಜಾ ಬಂದುಬಿಟ್ಟು ಕೂಲಿಂಗ್ ಮತ್ತು ಡೈಜೆಷನ್ಗೆ ತುಂಬ ಒಳ್ಳೆಯದು. ನಮ್ಮ ಮಾಹಿತಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಕೊಟ್ಟು ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಧನ್ಯವಾದಗಳು. ಸಿಗೋಣ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ.